ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ. ಇವತ್ತು ನಾವು ಈ ವಿಡಿಯೋದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ಇವತ್ತು ಒಂದು ಬ್ಯೂಟಿಫುಲ್ ಸ್ಟ್ರಾಟಜಿ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ಇಂಟ್ರಾಡೇ ಈ ಸ್ಟ್ರಾಟಜಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಈ ಇಂಟ್ರಾಡೇ ಸ್ಟ್ರಾಟಜಿ ಬಂದ್ಬಿಟ್ಟು 9:15 ಇಂದ 3:30 ವರೆಗೂ ಯಾರಿಗೆ ಸ್ಕ್ರೀನ್ ಟೈಮ್ ವರ್ಗು ಇರಕ್ಕಾಗಲ್ವೋ ಅಂಥವ್ರಿಗೆ ಈ ಸ್ಟ್ರಾಟಜಿ, ಪ್ಲಸ್ ಓವರ್ ಟ್ರೇಡಿಂಗ್ ಮಾಡ್ತೀವಲ್ಲ ಅಂಥವ್ರಿಗೆ ಈ ಸ್ಟ್ರಾಟಜಿ ಯೂಸ್ ಆಗುತ್ತೆ. ಪ್ಲಸ್ ಓವರ್ ಟ್ರೇಡಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಮಲ್ಟಿಪಲ್ ಟೈಮ್ಸ್ ಆಫ್ ಎಂಟ್ರಿ ಸಿಗುತ್ತೆ ಇಂಟ್ರಾಡೇ. ಬಟ್ ಇದರಲ್ಲಿ ನಾನು ಇವತ್ತು ಹೇಳ್ಕೊಡುವಂತ ಸ್ಟ್ರಾಟಜಿಯಲ್ಲಿ ಯಾವುದೇ ಮಲ್ಟಿಪಲ್ ಟೈಮ್ಸ್ ನಿಮ್ಗೆ ಎಂಟ್ರಿ ಸಿಗಲ್ಲ. ಪರ್ ಡೇ ಓನ್ಲಿ ಒನ್ ಟ್ರೇಡ್ ಮಾತ್ರ ನಿಮ್ಗೆ ಸಿಗುತ್ತೆ. ಓಕೆ, ಪರ್ ಡೇ ಓನ್ಲಿ ಒನ್ ಟ್ರೇಡ್ ಮಾತ್ರ ಇದರಲ್ಲಿ ಸಿಗೋದು. ಇದು ಡಿಸೈನ್ ಮಾಡಿರೋದೇ ಆ ಕಾರಣಕ್ಕೋಸ್ಕರ. ಈ ಸ್ಟ್ರಾಟಜಿ ಡಿಸೈನ್ ಮಾಡಿರೋದೇ ನೀವು ಓವರ್ ಟ್ರೇಡಿಂಗ್ ಮಾಡಬಾರ್ದು ಅಂತ. ಪ್ಲಸ್ ಸೈಕಾಲಜಿ ಬಂದ್ಬಿಟ್ಟು ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ, ರೈಟ್? ಅಂದ್ರೆ ಸೈಕಾಲಜಿ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಇರ್ತಾರಲ್ಲ, ಅವರು ಓವರ್ ಟ್ರೇಡ್ ಮಾಡ್ತಾರೆ. ಮಲ್ಟಿಪಲ್ ಟೈಮ್ಸ್ ಎಂಟ್ರಿ ತಗೊಳ್ಳೋದು, ಆ ರೀತಿ ಮಾಡೋರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಅಂಥವ್ರು ಈ ಮೈಂಡ್ ಸೆಟ್ ನ ಕಂಟ್ರೋಲ್ ಮಾಡೋಕ್ಕೆ, ಸೈಕಾಲಜಿ ಕಂಟ್ರೋಲ್ ಮಾಡೋಕ್ಕೆ, ಮತ್ತೆ ಓವರ್ ಟ್ರೇಡಿಂಗ್ ಮಾಡದೇ ಇರಕ್ಕೆ, ಪ್ಲಸ್ ಪರ್ ಡೇ ಯಾವ್ದಾದ್ರು ಒಂದು ಟ್ರೇಡ್ ತಗೊಳ್ಳೇಬೇಕಂತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ ಇದು. ಬಟ್ ಫಸ್ಟ್ ಬಿಗಿನರ್ಸ್ ಇರ್ತಾರಲ್ಲ, ಬಿಗಿನರ್ಸ್ ಬಂದ್ಬಿಟ್ಟು ಈ ಸ್ಟ್ರಾಟಜಿ ಯಾವ ತರ ಅಂತ ಅಂದ್ರೆ, ಇವಾಗ ಎಕ್ಸಾಂಪಲ್ಗೆ ನೀವು ಒಂದು ಜಿಮ್ಗೆ ಹೋಗ್ತೀರಾ. ಜಿಮ್ ಅಲ್ಲಿ ಹೋಗಿದ ತಕ್ಷಣ ನೀವೇನ್ ಮಾಡ್ತೀರಾ, ವಾರ್ಮ್ ಅಪ್ ಮಾಡ್ತೀರಾ, ರೈಟ್? ವಾರ್ಮ್ ಅಪ್ ಮಾಡ್ತೀರಾ. ಇದು ಒಂದು ರೀತಿ ವಾರ್ಮ್ ಅಪ್ ಸ್ಟ್ರಾಟಜಿ ತರಾನೇ ಇದು. ಅಂದ್ರೆ ಸ್ಕೂಲ್ಗೆ ಹೋದಾಗ ನೀವು ಡೈರೆಕ್ಟ್ ಆಗಿ ABCD ಡೈರೆಕ್ಟ್ ಆಗಿ ಹೇಳ್ಕೊಡಲ್ಲ. ಫಸ್ಟ್ ಲೈನ್ ಈ ರೀತಿ ಮಾಡ್ತಾರೆ. ಅಂತ ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ಕೊಡಲ್ಲ. ಫಸ್ಟ್ ಏನ್ ಮಾಡ್ತಾರೆ, ಈ ರೀತಿ ಫಸ್ಟ್ ಬರ್ಸ್ತಾರಲ್ಲ, ಆ ರೀತಿ ಈ ಸ್ಟ್ರಾಟಜಿ ಬಂದ್ಬಿಟ್ಟು ತುಂಬಾ ಜನಕ್ಕೆ ಯೂಸ್ ಆಗುವಂತ ಸ್ಟ್ರಾಟಜಿ ಇದು. ಕಾರಣ ಏನಂದ್ರೆ, ಇಲ್ಲಿ ಓವರ್ ಟ್ರೇಡಿಂಗ್ ಆಗಲ್ಲ, ಪ್ಲಸ್ ಸೈಕಾಲಜಿ ನಮ್ಗೆ ಯಾವ್ದು ಎಫೆಕ್ಟ್ ಆಗಲ್ಲ, ಮತ್ತೆ ಇಲ್ಲಿ ಗ್ಲೋಬಲ್ ಮಾರ್ಕೆಟ್ ನೋಡೋ ಅವಶ್ಯಕತೆ ಇರಲ್ಲ, ಅಂಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋ ಅವಶ್ಯಕತೆ ಇರಲ್ಲ. ಓಕೆ, ಮತ್ತೆ ಮಾರ್ಕೆಟ್ ಅಪ್ ಟ್ರೆಂಡ್ ಗ್ಯಾಪ್ ಅಪ್ ಆದ್ರೂ ಆಗ್ಲಿ, ಇಲ್ಲ ಗ್ಯಾಪ್ ಡೌನ್ ಆದ್ರೂ ತೊಂದರೆ ಇಲ್ಲ. ಮತ್ತೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಇಂಡಿಕೇಟರ್ ಯೂಸ್ ಮಾಡಲ್ಲ. ಜಸ್ಟ್ ಇಲ್ಲಿ ಯೂಸ್ ಮಾಡೋದು ಓನ್ಲಿ ಕಲರ್, ಓಕೆ, ಮತ್ತೆ ಟೈಮ್. ಈ ಎರಡೇ ನಾವು ಯೂಸ್ ಮಾಡೋದು. ಇನ್ನು ಯಾವುದೇ ತರದ್ದು ಇಲ್ಲಿ ಯೂಸ್ ಮಾಡಲ್ಲ. ಅಂದ್ರೆ ಇಂಡಿಕೇಟರ್ ಯೂಸ್ ಮಾಡಲ್ಲ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡಲ್ಲ, ಮತ್ತೆ ಬೇರೆ ತರದ್ದು ಮಾರ್ಕೆಟ್ ಅಲ್ಲಿ ನ್ಯೂಸ್ ಇದೆಯಲ್ಲ, ನ್ಯೂಸ್ ನೋಡೋ ಅವಶ್ಯಕತೆ ಇಲ್ಲ. ಈ ಸ್ಟ್ರಾಟಜಿ ಎಲ್ಲಿ ಯೂಸ್ ಮಾಡ್ಬೋದು ಅಂತಂದ್ರೆ, ಮೇಜರ್ ಆಗಿ ಮೇಜರ್ ಇಂಡೆಕ್ಸ್ ಪ್ಲಸ್ ಕ್ಯಾಶ್ ಅಲ್ಲಿ ಮಾತ್ರ. ಕ್ಯಾಶ್ ಮಾರ್ಕೆಟ್ ಅಂದ್ರೆ ಸ್ಟಾಕ್ ಅಲ್ಲಿರೋ ಕ್ಯಾಶ್ ಮಾರ್ಕೆಟ್ ಇದೆಯಲ್ಲ, ಇವಾಗ TCS ಎಕ್ಸಾಂಪಲ್, TCS ಅಲ್ಲಿ ಇಂಟ್ರಾಡೇ ಕ್ಯಾಶ್ ಮಾಡೋದು. ಇದರಲ್ಲಿ ಕ್ಯಾಶ್ ಅಂತ ಇಂಡೆಕ್ಸ್ ಅಂತ ತಗೊಂಡಾಗ Nifty 50 ಪ್ಲಸ್ ಬ್ಯಾಂಕ್ ನಿಫ್ಟಿ. ಓಕೆ, Nifty 50 ಪ್ಲಸ್ ಬ್ಯಾಂಕ್ ನಿಫ್ಟಿ ಮಾತ್ರ ನಾವು ಇಲ್ಲಿ ಟ್ರೇಡ್ ಮಾಡ್ತೀವಿ. ಅದನ್ನ ಬಿಟ್ರೆ ಸ್ಟಾಕ್ ಅಲ್ಲಿ ಕ್ಯಾಶ್ ಮಾತ್ರ. ಸ್ಟಾಕ್ ಅಲ್ಲಿ ಫ್ಯೂಚರ್ ಬರಲ್ಲ, ಪ್ಲಸ್ ಆಪ್ಷನ್ ಬರಲ್ಲ. ಇಂಡೆಕ್ಸ್ ಅಲ್ಲಿ ಓನ್ಲಿ ಆಪ್ಷನ್ ಮಾತ್ರ, ನೋ ಫ್ಯೂಚರ್ಸ್. ಓಕೆ, ಇಂಡೆಕ್ಸ್ ಅಲ್ಲಿ ಜಸ್ಟ್ ಆಪ್ಷನ್ ಮಾತ್ರ ಮಾಡ್ತೀವಿ. ಸ್ಟಾಕ್ಸ್ ಅಲ್ಲಿ ಫ್ಯೂಚರ್ ಮತ್ತೆ ಆಪ್ಷನ್ ಇರಲ್ಲ, ಓನ್ಲಿ ಕ್ಯಾಶ್ ಅಲ್ಲಿ ಮಾತ್ರ
ಅದು ಇಂಟ್ರಾಡೇಲ್ ಮಾತ್ರ ನಾವು ಮಾಡೋದು. ಓವರ್ ನೈಟ್ ಟ್ರೇಡಿಂಗ್ ಮಾಡಲ್ಲ ಇದರಲ್ಲಿ. ಇದು ಬಂದ್ಬಿಟ್ಟು ಸ್ವಿಂಗ್ ಟ್ರೇಡ್ ಅಲ್ಲ, ಇದು ಇಂಟ್ರಾಡೇ ಇರೋದ್ರಿಂದ ಇದು ಓನ್ಲಿ ಕ್ಯಾಶ್ ಅಲ್ಲಿ ಮಾತ್ರ ನೀವು ಮಾಡಬೇಕಾಗುತ್ತೆ, ಇಂಟ್ರಾಡೇಲ್ ಮಾತ್ರ ಮಾಡಬೇಕಾಗುತ್ತೆ. ಇದು ಕೂಡ ಅಷ್ಟೇನೆ. ಇಲ್ಲಿ ರಿಸ್ಕ್ ಯಾವ ತರ ಬರುತ್ತೆ ಅಂತಂದ್ರೆ ಮಿನಿಮಮ್ ರಿಸ್ಕ್ 1:3 ಇರುತ್ತೆ. ಓಕೆ, 1:3. ಇನ್ ಕೇಸ್ ಇದು ಆಪ್ಷನ್ ಬೈಯರ್ಸ್ ಆಗಿದ್ರೆ 1:2 ಆಗುತ್ತೆ. ಮತ್ತೆ ಟ್ರೇಲು ಮಾಡ್ಬೋದು, ಬಟ್ ಇದು ಮ್ಯಾಕ್ಸಿಮಮ್ ಅಲ್ಲ, ಇದು ಮಿನಿಮಮ್ ಆದ್ರೂ ಇದನ್ನಾದ್ರೂ ಆಪ್ಷನ್ ಬೈಯರ್ ತಗೋಬಹುದು, ಇಲ್ಲಾಂದ್ರೆ ಆಪ್ಷನ್ ಬೈಯರ್ಸ್ 1:2 ರಿಸ್ಕ್ ರಿವಾರ್ಡ್ ತಗೋಬೇಕಾಗುತ್ತೆ. ಮತ್ತೆ ಕ್ಯಾಶ್ ಅಲ್ಲಿ ಕೂಡ ಸೇಮ್ ಥಿಂಗ್. ಓಕೆ, ಇದನ್ನ ಟ್ರೇಲ್ ಮಾಡೋರು ಆಪ್ಷನ್ ಸೆಲ್ಲರ್ಗೆ ಮಿನಿಮಮ್ 1:3 ರಿಸ್ಕ್ ಅಂಡ್ ರಿವಾರ್ಡ್ ತಗೋಬೇಕು. ಅಂದ್ರೆ 1% ರಿಸ್ಕ್, 3 ಟೈಮ್ಸ್ ರಿವಾರ್ಡ್. ಓಕೆ, ಇಲ್ಲಿ ನಾವು ಮೇಜರ್ ಆಗಿ ಕೆಲವೊಂದು ರೂಲ್ಸ್ ಹೇಳ್ತೀನಿ, ಆ ರೂಲ್ಸ್ ಮಾತ್ರ ಫಾಲೋ ಮಾಡಿ ಅಷ್ಟೇ. ಓಕೆ, ಆ ರೂಲ್ಸ್ ನ ಬಿಟ್ಟು ಇನ್ ಬೇರೆ ಯಾವ್ದು ಆಲ್ಟ್ರೇಷನ್ ಮಾಡೋದಾಗ್ಲಿ ಇನ್ನೇನಾದ್ರೂ ಮಾಡೋದಾಗ್ಲಿ ಅದು ಯಾವುದೇ ಕೂಡ ಇಲ್ಲಿ ಮಾಡಂಗಿಲ್ಲ. ಮತ್ತೆ ನಾವು ಏನ್ ರೂಲ್ ಹೇಳಿರ್ತೀವೋ ಅದನ್ನ ಕ್ಲಿಯರ್ ಆಗಿ ಫಾಲೋ ಮಾಡಿ. ಆ ರೂಲ್ಸ್ ನ ಇವಾಗ ಫರ್ದರ್ ನಾನು ಹೇಳ್ತೀನಿ. ಸ್ಟಾಕ್ ಆಪ್ಷನ್ ಅಲ್ಲಿ ಏನಕ್ಕೆ ಮಾಡಬಾರ್ದು ಅನ್ನೋದನ್ನ ಇವಾಗ ಹೇಳ್ತೀನಿ. ಫಸ್ಟ್ ಏನಕ್ಕೆ ಮಾಡಬಾರ್ದು ಅಂತ, ಫ್ಯೂಚರ್ ಅಲ್ಲಿ ಇಂಡೆಕ್ಸ್ ಅಲ್ಲಿ ಫ್ಯೂಚರ್ ಅಲ್ಲಿ ಏನಕ್ಕೆ ಮಾಡಬಾರ್ದು ಅಂತ. ಇಂಡೆಕ್ಸ್ ಫ್ಯೂಚರ್ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ದೊಡ್ಡದಾಗುತ್ತೆ, ಪ್ಲಸ್ ರಿಸ್ಕ್ ಏನಾಗುತ್ತೆ ತುಂಬಾ ದೊಡ್ಡದಾಗುತ್ತೆ. ನೀವು ನೋಡ್ಬೋದು ಇಂಡೆಕ್ಸ್ ಇದ್ರಲ್ಲಿ ಬಂದ್ಬಿಟ್ಟು ರಿಸ್ಕ್ ತುಂಬಾ ದೊಡ್ಡದಾಗಿರುತ್ತೆ, ಬಟ್ ಆಪ್ಷನ್ ಅಲ್ಲಿ ಏನಾಗುತ್ತೆ ರಿಸ್ಕ್ ಕಡಿಮೆ ಇರುತ್ತೆ ನಿಮ್ಗೆ. ಮತ್ತೆ ಆಪ್ಷನ್ ಸೆಲ್ಲರ್ಸ್ಗೆ ಈ ಸ್ಟ್ರಾಟಜಿ ಬಂದ್ಬಿಟ್ಟು ಆಪ್ಷನ್ ಸೆಲ್ಲರ್ ಕೂಡ ಯೂಸ್ ಮಾಡ್ಬೋದು. ಆಪ್ಷನ್ ಬೈಯರ್ಸ್ ಅಂಡ್ ಆಪ್ಷನ್ ಸೆಲ್ಲರ್ಸ್ಗೆ. ಆಪ್ಷನ್ ಸೆಲ್ಲರ್ಸ್ಗೆ ಸ್ವಲ್ಪ ಆಪರ್ಚುನಿಟಿ ಜಾಸ್ತಿ ಇರುತ್ತೆ, ಮತ್ತೆ ಆಪ್ಷನ್ ಬೈಯರ್ಸ್ಗೆ ಆಪರ್ಚುನಿಟಿ ಇರುತ್ತೆ, ಪ್ಲಸ್ ಏನಂತಂದ್ರೆ ನೀವು ಬೇಗ ಕ್ವಿಕ್ ಇದನ್ನ ಟ್ರೇಲ್ ಮಾಡ್ಕೊಂಡು ಹೋಗ್ಬೋದು. ಟ್ರೇಲಿಂಗ್ ಸ್ಟಾಪ್ ಆಪ್ಷನ್ ಸೆಲ್ಲರ್ಸ್ಗೆ ಟ್ರೇಲಿಂಗ್ ಮಾಡ್ಬೋದು. ಆಪ್ಷನ್ ಬೈಯರ್ಸ್ 1:3 ಬಂದಿದ ತಕ್ಷಣ ಎಕ್ಸಿಟ್ ಆಗ್ಬಿಡಿ ನೀವು ಈ ಸ್ಟ್ರಾಟಜಿ. ಓಕೆ, ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ನಾವು ನೋಡ್ಬೇಕಾಗಿರೋದು ಏನಂತಂದ್ರೆ, ಇವಾಗ ರಿಸ್ಕ್ ಆಯ್ತು, ಮತ್ತೆ ನಾನು ಹೇಳಿದೆ ಸ್ಟಾಕ್ ಕ್ಯಾಶ್ ಅಲ್ಲಿ ಮಾಡಬೇಕು, ಇಂಡೆಕ್ಸ್ ಅಲ್ಲಿ ಓನ್ಲಿ ಆಪ್ಷನ್ ಅಲ್ಲಿ ಮಾಡಬೇಕು. ಮತ್ತೆ ಇಂಡೆಕ್ಸ್ ಆಪ್ಷನ್ ಯಾವ ರೀತಿ ಚೂಸ್ ಮಾಡ್ಬೇಕಂತಂದ್ರೆ ಆಟ್ ದ ಮನಿ. ಓಕೆ, ಅದು ನಿಫ್ಟಿ 50 ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ ನಿಮ್ಮ ಸ್ಟ್ರೈಕ್ ಪ್ರೈಸ್ ಆಟ್ ದ ಮನಿ ಇರಬೇಕು. ಒಂದ್ ವೇಳೆ ಆಟ್ ದ ಮನಿ ಇಲ್ಲ ಅಂತಂದ್ರೆ ಇನ್ ದ ಮನಿ ಬಂದ್ಬಿಟ್ಟು 3 ಲೆಗ್ ಇರಬೇಕು. ಆಟ್ ದ ಮನಿಯಿಂದ ಇನ್ ದ ಮನಿ 3 ಲೆಗ್ ವರೆಗೂ ನೀವು ಯಾವ್ದಾದ್ರು ಒಂದು ಸ್ಟ್ರೈಕ್ ಪ್ರೈಸ್ ನ ಚೂಸ್ ಮಾಡ್ಬೋದು. ಓಕೆ, ಒಂದ್ ವೇಳೆ ಇದು ಎಕ್ಸ್ಪೈರಿ ದಿನ ಬಂದಾಗ ಆಟ್ ದ ಮನಿ ಮಾಡಬೇಡಿ, ಇನ್ ದ ಮನಿ ಮಾಡಿ. ಇನ್ ದ ಮನಿ ಆಪ್ಷನ್ ಬೈಯಿಂಗ್ ಮಾಡಿ, ಇಲ್ಲ ಆಪ್ಷನ್ ಸೆಲ್ಲಿಂಗ್ ಮಾಡೋರು ಕೂಡ ಇನ್ ದ ಮನಿನೇ ಮಾಡಬೇಕಾಗುತ್ತೆ ಎಕ್ಸ್ಪೈರಿ ದಿನ ಮಾತ್ರ. ರಿಮೈನಿಂಗ್ ದಿನ ಬಂದ್ಬಿಟ್ಟು ಆಟ್ ದ ಮನಿ ಮಾಡಿ. ಆಕ್ಚುಲಿ ತುಂಬಾ ಪ್ರಿಫರ್ ಮಾಡೋದು ಇನ್ ದ ಮನಿ ಮಾತ್ರ. ಆಟ್ ದ ಮನಿ ಓಕೆ, ಕೆಲವರು ಆಟ್ ದ ಮನಿನೇ ಮಾಡಬೇಕು ಅಂತ ಅನ್ನೋರು ಆಟ್ ದ ಮನಿ ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಇನ್ ದ ಮನಿ ನಾನು ಪ್ರಿಫರ್ ಮಾಡೋದು, ಆಪ್ಷನ್ ಬೈಯರ್ ಆಗಲಿ ಆಪ್ಷನ್ ಸೆಲ್ಲರ್ ಆಗಲಿ. ಓಕೆ, ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ನಾವು ನೋಡ್ಬೇಕಾದ್ರೆ ಕ್ಯಾಂಡಲ್ಸ್ ಕಲರ್ ಮಾತ್ರ. ಓಕೆ, ಕ್ಯಾಂಡಲ್ಸ್ ಕಲರು ಪ್ಲಸ್ ಟೈಮ್ ನೋಡ್ತೀವಿ. ಇವಾಗ ನಾನು ರೂಲ್ಸ್ ಹೇಳ್ತೀನಿ ಏನೇನು ಕ್ಯಾಂಡಲ್ ಯಾವ ರೀತಿ ನೋಡ್ಬೇಕು ಅಂತ. ಫಸ್ಟ್ ಮಾರ್ಕೆಟ್ 9:15 ಓಪನ್ ಆಗುತ್ತಾ, 9:15 ಓಪನ್ ಆದಾಗ ನಾವು ಯಾವ ಎಂಟ್ರಿ ಕ್ಯಾಂಡಲ್ ಯಾವ್ದು ಅಂತಂದ್ರೆ 4th ಕ್ಯಾಂಡಲ್. ನಮ್ಮ ಎಂಟ್ರಿ ಕ್ಯಾಂಡಲ್ 4th ಕ್ಯಾಂಡಲ್. ಆಪ್ಷನ್ ಬೈಯರ್ ಆಗಲಿ ಆಪ್ಷನ್ ಸೆಲ್ಲರ್ ಆಗಲಿ, ಇದು ನಿಮ್ಮ ಇಂಡೆಕ್ಸ್ ಆಗಲಿ ಕ್ಯಾಶ್ ಅಲ್ಲಿ ಆಗಲಿ, ಎರಡರಲ್ಲೂ ಇದು 4th ಕ್ಯಾಂಡಲ್ ನಿಮ್ದು ಸೆಲೆಕ್ಟ್ ಮಾಡಬೇಕಾಗಿರೋ ಎಂಟ್ರಿ ಕ್ಯಾಂಡಲ್ ಬಂದ್ಬಿಟ್ಟು 4th ಕ್ಯಾಂಡಲ್. ಎಕ್ಸಾಂಪಲ್ಗೆ ಇವಾಗ ಇದು ಒಂದು ರೆಡ್ ಕ್ಯಾಂಡಲ್ ಅನ್ಕೊಳ್ಳಿ, ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಬಂತು. ಓಕೆ, ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬಂತು. 1 2 3 ಇದು 4th ಕ್ಯಾಂಡಲ್. 4th ಕ್ಯಾಂಡಲ್ ಏನಾಗುತ್ತೆ, ಇದು ರೆಡ್, ಇದು ಗ್ರೀನ್, ಇದು ರೆಡ್.
ನೆಕ್ಸ್ಟ್ ಕ್ಯಾಂಡಲ್, ಫೋರ್ತ್ ಕ್ಯಾಂಡಲ್ ಗ್ರೀನ್ ಬಂದಾಗ ಏನಾಗುತ್ತೆ, ನಮ್ಮ ಎಂಟ್ರಿ ಇಲ್ಲಾಗುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇಲ್ಲಾಗುತ್ತೆ. ಆ ಸ್ಟಾಪ್ ಲಾಸ್ ಎಷ್ಟಿರ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಫರ್ದರ್, ಇದರಲ್ಲಿ ಬ್ಯಾಕ್ ಟೆಸ್ಟ್ ಮಾಡುವಾಗ ಹೇಳ್ತೀನಿ. ಇದರಲ್ಲಿ ಹೇಳ್ತೀನಿ ನಾನು ಎಷ್ಟಿರ್ಬೇಕು ಅಂತ, ಮ್ಯಾಕ್ಸಿಮಮ್ ರಿಸ್ಕ್ ಎಷ್ಟಿರ್ಬೇಕು ಅಂತ. ಓಕೆ, ಕ್ಯಾಶ್ ಅಲ್ಲಿ ನಿಮ್ಮ ಡಿಪೆಂಡ್ ಆಗುತ್ತೆ ಅದು, ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟ್ ಕ್ಯಾಂಡಲ್ಲು ರೆಡ್, ಸೆಕೆಂಡ್ ಕ್ಯಾಂಡಲ್ಲು ಗ್ರೀನು, ಥರ್ಡ್ ಕ್ಯಾಂಡಲ್ಲು ರೆಡ್, ಫೋರ್ತ್ ಕ್ಯಾಂಡಲ್ಲು ಗ್ರೀನು. ನಮ್ಮ ಎಂಟ್ರಿ ಇದು ಯಾವುದಾದ್ರೂ ಪರವಾಗಿಲ್ಲ. ಓಕೆ, ಫೋರ್ತ್ ಕ್ಯಾಂಡಲ್ ನಮ್ಮ ಎಂಟ್ರಿ. ಎಕ್ಸಾಂಪಲ್ಗೆ ಇದು ಫೋರ್ತ್ ಕ್ಯಾಂಡಲ್ ರೆಡ್ಡೇ ಬಂತ ಅಂದ್ರೆ ನಮ್ಮ ಶಾರ್ಟ್ ಸೈಡ್ ಇರಬೇಕು. ಇದು ಗ್ರೀನ್ ಆದ್ರೆ ನಮ್ಮ ಅಪ್ ಸೈಡ್ ಅಲ್ಲಿ ಇರಬೇಕು. ಇವಾಗ ಗ್ರೀನ್ ಬಂದ್ರೆ ನಾವೇನ್ ಮಾಡ್ತೀವಿ, ಒಂದು ಕಾಲ್ನ ಬೈ ಮಾಡ್ತೀವಿ, ಇಲ್ಲ ಅಂತಂದ್ರೆ ಪುಟ್ನ ಸೆಲ್ ಮಾಡಬೇಕು. ಓಕೆ, ಇನ್ ಕೇಸ್ ಇದು ಗ್ರೀನ್ ಎಲ್ಲ ರೆಡ್ ಆಯ್ತು ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀವಿ, ಕಾಲ್ ಆಪ್ಷನ್ ನ ಸೆಲ್ ಮಾಡ್ತೀವಿ, ಪುಟ್ ಆಪ್ಷನ್ ನ ಬೈ ಮಾಡ್ತೀವಿ. ಓಕೆ, ಇವಾಗ ಇನ್ನೊಂದ್ ಸತಿ ಹೇಳ್ತೀನಿ ನೋಡಿ. ಕ್ಯಾಂಡಲ್ ಇಲ್ಲಿ ಯಾವ್ದಾದ್ರು ಬರ್ಲಿ, ರೆಡ್ ಆಗೋದು ಬರ್ಲಿ, ಗ್ರೀನ್ ಎಲ್ಲ ಬರ್ಲಿ, ಯಾವ್ದಾದ್ರೆ ಆದ್ರೆ ನಮ್ಮ ಕ್ಯಾಂಡಲ್ ಫೋರ್ತ್ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್. ಓಕೆ, ಫೋರ್ತ್ ಕ್ಯಾಂಡಲ್ ಎಂಟ್ರಿ ಕ್ಯಾಂಡಲ್. ಇದು ರೆಡ್ ಆದ್ರೂ ಆಗ್ಲಿ, ಗ್ರೀನ್ ಆದ್ರೂ ಆಗ್ಲಿ, ಇದ್ರ ಕೆಳಗಡೆ ನಾವು ಗ್ರೀನ್ ಆದ್ರೆ ಇದ್ರ ಕೆಳಗಡೆ ಸ್ಟಾಪ್ ಲಾಸ್, ಒಂದ್ ವೇಳೆ ರೆಡ್ ಆದ್ರೆ ಇದು ಸ್ಟಾಪ್ ಲಾಸ್ ಆಗುತ್ತೆ, ಇದು ಎಂಟ್ರಿ ಆಗುತ್ತೆ. ಓಕೆ, ಒಂದು ವೇಳೆ ಇದು ರೆಡ್, ಇದು ರೆಡ್, ಇದು ರೆಡ್, ಫೋರ್ತ್ ಕ್ಯಾಂಡಲ್ ರೆಡ್ ಬಂದಾಗ ಎಂಟ್ರಿ ತಗೊಳಂಗಿಲ್ಲ. ಇನ್ ಕೇಸ್ ಫರ್ದರ್ ಇದನ್ನ ಅವತ್ತಿನ ದಿನ ಬಿಟ್ಬಿಡ್ಬೇಕಿದು. ಅವತ್ತಿನ ದಿನ ನಾವು ಯಾವುದೇ ತರ ಟ್ರೇಡ್ ತಗೊಳಂಗಿಲ್ಲ. ಇನ್ ಕೇಸ್ ತಗೊಳ್ಳೇಬೇಕು ಅಂದಾಗ ಫಿಫ್ತ್ ಕ್ಯಾಂಡಲ್ ಕೂಡ ರೆಡ್ ಬಂದ್ರೆ ನೋ ಟ್ರೇಡ್. ಇನ್ ಕೇಸ್ ಫಿಫ್ತ್ ಕ್ಯಾಂಡಲ್ ಬೇರೆ ಬಂದಾಗ ನಾವು ಎಂಟ್ರಿ ತಗೋಬೇಕಾಗುತ್ತೆ. ಆಕ್ಚುಲಿ ಇದು ಬೆಟ್ರು, ನೀವು ಫೋರ್ ಕ್ಯಾಂಡಲ್ ಒಂದೇ ಕಲರ್ ಅಲ್ಲಿ ಬಂದ್ರೆ ಬಿಟ್ಬಿಡ್ಬೇಕು. ಇನ್ ಕೇಸ್ ಇದು ಗ್ರೀನು ಫಸ್ಟ್ ಕ್ಯಾಂಡಲ್, 9:15 ಕ್ಯಾಂಡಲ್, 9:20 ಕ್ಯಾಂಡಲ್ ಗ್ರೀನು, 9:30 ಕ್ಯಾಂಡಲ್ ಗ್ರೀನು, ಮತ್ತೆ ಪ್ಲಸ್ ಫೋರ್ತ್ ಕ್ಯಾಂಡಲ್ ಬಂದ್ಬಿಟ್ಟು 35 ಕ್ಯಾಂಡಲ್ ಕೂಡ ಗ್ರೀನ್ ಬಂದಾಗ ಎಂಟ್ರಿ ಇಲ್ಲ. ಇನ್ ಕೇಸ್ ಇಲ್ಲಿ ಬಂದ್ಬಿಟ್ಟು ರೆಡ್ ಕ್ಯಾಂಡಲ್ ಬಂದಾಗ ನೀವು ಎಂಟ್ರಿ ತಗೋಬಹುದು, ಇಲ್ಲಾಂತಂದ್ರೆ ಬಿಟ್ಬಿಡ್ಬೋದು. ಇದು ರೂಲ್. ಇದು ಫಸ್ಟ್ ನೀವು ಇನ್ನೊಂದ್ಸತಿ ನೋಡ್ಕೊಳ್ಳಿ, ಇನ್ನೊಂದ್ಸತಿ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಅವಾಗಲೇ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗೋದು. ಓಕೆ, ರಿಮೈನಿಂಗ್ ಈ ಗ್ರೀನ್ ಕ್ಯಾಂಡಲ್ ಮತ್ತೆ ರೆಡ್ ಕ್ಯಾಂಡಲ್, ಇವಾಗ ಫುಲ್ ಕಂಟಿನ್ಯೂಷನ್ 4 ಕ್ಯಾಂಡಲ್ ರೆಡ್ ಅಲ್ಲಿ ಬಂದ್ರೆ ನೋ ಎಂಟ್ರಿ, ಕಂಟಿನ್ಯೂಷನ್ 4 ಕ್ಯಾಂಡಲ್ ಗ್ರೀನ್ ಅಲ್ಲಿ ಬಂದ್ರೆ ನೋ ಎಂಟ್ರಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಗ್ಯಾಪ್ ಅಪ್ ಆದ್ರೂ ಆಗ್ಲಿ, ಗ್ಯಾಪ್ ಡೌನ್ ಆಗ್ಲಿ, ಇಲ್ಲ ಫ್ಲಾಟ್ ಆಗ್ಲಿ, ಯಾವುದೇ ತರದಿದ್ರು ಈ ಕ್ಯಾಂಡಲ್ಸ್ ವರ್ಕ್ ಆಗುತ್ತೆ. ಈ 4 ಕ್ಯಾಂಡಲ್ ಫೋರ್ತ್ ಕ್ಯಾಂಡಲ್ ನಮ್ಗೆ ಎಂಟ್ರಿ. ಕ್ಯಾಶ್ ಅಲ್ಲಿ ಕೂಡ ಸೇಮು, ಇಂಡೆಕ್ಸ್ ಅಲ್ಲಿ ನಿಫ್ಟಿ 50 ಅಲ್ಲಿ ಕೂಡ ಸೇಮು, ಬ್ಯಾಂಕ್ ನಿಫ್ಟಿ ಅಲ್ಲಿ ಕೂಡ ಸೇಮ್. ಈ ರೂಲ್ ಮಾತ್ರ ನೆನ್ಪಿಟ್ಕೊಳ್ಳಿ. ಇವಾಗ ನಿಫ್ಟಿ 50 ಬರೋಣ. ನಿಫ್ಟಿ 50 ಅಲ್ಲಿ ರಿಸ್ಕ್ ಎಷ್ಟಿರ್ಬೇಕಂತೆ ಪಾಯಿಂಟ್ಸ್ ಬಂದ್ಬಿಟ್ಟು ಮಿನಿಮಮ್ 15 ಪಾಯಿಂಟ್ಸ್ ನೀವು ರಿಸ್ಕ್ ತಗೋಬೇಕಾಗುತ್ತೆ. ಮಿನಿಮಮ್ ಇದು, ಮ್ಯಾಕ್ಸಿಮಮ್ 30 ಪಾಯಿಂಟ್ಸ್. ಇನ್ ಕೇಸ್ ಈ 30 ಮೇಲ್ ಬಂದ್ರೆ ನೋ ಟ್ರೇಡ್. ಫೋರ್ತ್ ಕ್ಯಾಂಡಲ್ 30 ಮೇಲ್ ಬಂದಾಗ ನೋ ಟ್ರೇಡ್. ಅರ್ಥ ಆಯ್ತಾ? ಮಿನಿಮಮ್ 15 ಪಾಯಿಂಟ್ಸ್ ಅಂದ್ರೆ ಒಂದು ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲ್, ನಿಮ್ಗೆ ರಿಸ್ಕ್ ಏನಾಗುತ್ತೆ 10 ಪಾಯಿಂಟ್ಸ್ ಇರುತ್ತೆ ಅನ್ಕೊಳ್ಳಿ. ಅವಾಗ ನೀವು ರಿಸ್ಕ್ ಏನ್ ತಗೋಬೇಕು, 15 ತಗೋಬೇಕು. ಇನ್ ಕೇಸ್ ಇದೇ ಕ್ಯಾಂಡಲ್ ಇವಾಗ ಇದು 10 ಪಾಯಿಂಟ್ಸ್ ಇರುತ್ತೆ, ಇದು ಬಂದ್ಬಿಟ್ಟು 20 ಪಾಯಿಂಟ್ಸ್ ಇರುತ್ತೆ ಅನ್ಕೊಳ್ಳಿ. ಅವಾಗ ನಿಮ್ ರಿಸ್ಕ್ ಏನಾಗುತ್ತೆ, ಇದು 30 ಪಾಯಿಂಟ್ಸ್ ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಇಲ್ಲಿ 10 ಇದ್ರು ಕೂಡ 15 ಇಡಿ, 20 ಇದ್ದಾಗ 30 ಇಡಿ, 20 ಮೇಲೆ ಅಂದ್ರೆ 15 ಮೇಲೆ ಬಂದಾಗ 30 ಇಡಿ. ಇವಾಗ ಗೊತ್ತಾಗಿರ್ಬೇಕಲ್ಲ ನಿಮ್ಗೆ ರಿಸ್ಕ್ ಎಷ್ಟು ಇಡಬೇಕು ಅಂತ. ಇದ್ರ ಮೇಲೆ ಹೋದಾಗ ಒಂದ್ ವೇಳೆ ಕ್ಯಾಂಡಲ್ ಇದು 40 ಪಾಯಿಂಟ್ಸ್ ಬಂತ ಅನ್ಕೊಳ್ಳಿ, ಇಲ್ಲ 35 ಪಾಯಿಂಟ್ಸ್ ಬಂತ ಅನ್ಕೊಳ್ಳಿ, ಅವಾಗ ಆ ಟ್ರೇಡ್ ಇಲ್ಲ. ಅವತ್ತಿಗೆ ನಮ್ಮ ಟ್ರೇಡ್ ಯಾವುದೇ ತರದ್ದು ಇರಲ್ಲ.
ಓಕೆ, ಇಂಟ್ರಾಡೇ ಇಸ್ ಸ್ಪೆಷಲ್ ಅಂತಂದ್ರೆ ಏನ್ ಹೇಳಿ, ಇಂಟ್ರಾಡೇ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ನಿಮ್ಗೆ ಎಂಟ್ರಿ ಸಿಗುತ್ತೆ ಅಲ್ವಾ. ಬಟ್ ಈಗ ನಾನು ಹೇಳೋ ಸ್ಟ್ರಾಟಜಿ ಇದು ಓನ್ಲಿ 9:35 9:35 ಅಲ್ಲಿ ಆಗಿದ ತಕ್ಷಣ ಫರ್ದರ್ ಯಾವುದೇ ಎಂಟ್ರಿ ಸಿಗೋದೇ ಇಲ್ಲ. ಅಂದ್ರೆ ಈ ರೂಲ್ ನಾನು ಮಾಡಿರೋದು ಕಾರಣನೇ ಇದು. ತುಂಬಾ ಜನಕ್ಕೆ ಮೈಂಡ್ ಸೆಟ್ ನೀವ್ ಏನ್ ಮಾಡ್ತೀವಿ ಸರ್, ನಾವು ತುಂಬಾ ಸರ್ತಿ ನಾವು ತುಂಬಾ ವಿಡಿಯೋಸ್ ನೋಡ್ತೀವಲ್ಲ, ಆ ವಿಡಿಯೋಸ್ ಅಲ್ಲಿ ತುಂಬಾ ಜನ ಹೇಳೋದು ಏನಂತಂದ್ರೆ ಓವರ್ ಟ್ರೇಡ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ನಾವು ಓವರ್ ಟ್ರೇಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಮ್ಮ ಸ್ಟ್ರಾಟಜಿ ಬಂದ್ಬಿಟ್ಟು ಇದು ಒಂದು 9:35 ಇಲ್ಲಾಂದ್ರೆ 9:40 ಅಷ್ಟೇ ಎಂಟ್ರಿ ಆಕ್ಟಿವ್ ಆಗೋದು. ಡಿಆಕ್ಟಿವೇಟ್ ಯಾವಾಗ ಆಗುತ್ತೆ, 1:3 ಬಂದಾಗ, ಇಲ್ಲಾಂದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆದಾಗ ಇದು ಡಿಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಯಾವುದೇ ರೂಲ್ ಇಲ್ಲಿ ಬರಲ್ಲ, ಫರ್ದರ್ ರೂಲೇ ಬರಲ್ಲ. ಎಕ್ಸಾಂಪಲ್ಗೆ ನೀವು ಏನಾದರೂ ಇವಾಗ ಮೂವಿಂಗ್ ಅವರೇಜೇ ತಗೊಳ್ಳಿ. ಮೂವಿಂಗ್ ಅವರೇಜ್ ಬಂದಾಗ ಏನಂತೀವಿ, ಯಾವುದಾದ್ರೂ ತಗೊಳ್ಳಿ, 55, 10, 20 ಏನಾದರೂ ತಗೊಳ್ಳಿ, ಏನ್ ಮಾಡ್ತೀವಿ, ಮೇಲ್ ಬಂದಾಗ ಬೈ ಮಾಡಿ ಅಂತೀವಿ. ಇಲ್ಲೂ ಪ್ರೈಸ್ ಮೇಲ್ ಬಂದಾಗ ಬೈ, ಇಲ್ಲೂ ಬೈ. ಬಟ್ ನಮ್ದು ಇಲ್ಲಿ ಕ್ಯಾಂಡಲ್ ಪ್ಯಾಟ್ರನ್ ನೋಡಲ್ಲ, ಇಲ್ಲಿ ಡೋಜಿ ಬರುತ್ತಾ ನೋಡಲ್ಲ, ಶೂಟಿಂಗ್ ಸ್ಟಾರ್ ನೋಡಲ್ಲ, ಮತ್ತೆ ಇನ್ನೇನು ಫರ್ದರ್ ತುಂಬಾ ದೊಡ್ಡ ಕ್ಯಾಂಡಲ್ ಬಂದಾಗ ಇದು ನೋಡಲ್ಲ, ಯಾವುದು ನೋಡಲ್ಲ. ಜಸ್ಟ್ ಕಲರ್ ಮಾತ್ರ ನೋಡ್ತೀವಿ ನಾವು ಅಷ್ಟೇ. ಈ ರೂಲ್ನ ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ರಿಸ್ಕ್ ಅಂಡ್ ರಿವಾರ್ಡ್ ನೋಡ್ಬೇಕಂತಂದ್ರೆ ಇದು ಕೂಡ 1:3 ಆಗುತ್ತೆ. ಆಪ್ಷನ್ ಬೈಯರ್ ಆಗಲಿ ಆಪ್ಷನ್ ಸೆಲ್ಲರ್ ಆಗಲಿ, ಆಪ್ಷನ್ ಬೈಯರ್ಗೆ 1:2 ಓಕೆ ಫೈನ್. ಇಲ್ಲ ಅಂತಂದ್ರೆ ಆಪ್ಷನ್ 1:3 ಮಿನಿಮಮ್ ಇರ್ಬೇಕು ನಮ್ದು. ದಿಸ್ ಇಸ್ ಅ ಗುಡ್ ಟ್ರೇಡ್. ಇದರಲ್ಲಿ ಕೂಡ ಮಿನಿಮಮ್ 30 ಪಾಯಿಂಟ್ಸ್, ಮಿನಿಮಮ್ ಏನಾಗುತ್ತೆ 30 ಪಾಯಿಂಟ್ಸ್ ಮಾತ್ರ ನಾವು ಒಂದು ಕ್ಯಾಂಡಲ್ ಇದು 20 ಅನ್ಕೊಳ್ಳಿ, ಅವಾಗ ನಾವು 30 ಅಲ್ಲಿ ಇಡಬೇಕಾಗುತ್ತೆ ಸ್ಟಾಪ್ ಲಾಸ್. ಒಂದ್ ವೇಳೆ ಈ ಕ್ಯಾಂಡಲ್ 30 ಮೇಲೆ ಬಂತು ಅನ್ಕೊಳ್ಳಿ, 35 ಅನ್ಕೊಳ್ಳಿ, ಅವಾಗ ನಮ್ಮ ಕ್ಯಾಂಡಲ್ ಇದನ್ನ ಸ್ಟಾಪ್ ಲಾಸ್ ಏನಾಗುತ್ತೆ 50 ಮ್ಯಾಕ್ಸಿಮಮ್. ಇದ್ರ ಮೇಲೆ ಕ್ರಾಸ್ ಮಾಡಂಗಿಲ್ಲ ನಾವು, ಈ 50 ಪಾಯಿಂಟ್ಸ್ ಮೇಲೆ ಕ್ರಾಸ್ ಮಾಡಂಗೇ ಇಲ್ಲ. ಮತ್ತೆ ಟ್ರೇಲು ಮಾಡಂಗಿಲ್ಲ ಕೆಳಗಡೆ. ಓಕೆ, ತುಂಬಾ ಜನ ಏನ್ ಮಾಡ್ತಾರೆ, ಅವರೇಜ್ ಮಾಡ್ಕೊಂಡು ಹೋಗ್ತಾರೆ. ಅವರೇಜ್ ಅಲ್ಲಿ ಮಾಡ್ಬೇಕು, ಮೇಲ್ ಮಾಡ್ಬೇಕು, ನೋ ಡೌನ್ ಫಾಲ್ ಅಲ್ಲಿ ಅವರೇಜ್ ಮಾಡೋದು ತುಂಬಾ ತಪ್ಪು. ಆ ರೀತಿ ಮಾಡಬೇಡಿ. ಬ್ಯಾಂಕ್ ನಿಫ್ಟಿಯಲ್ಲಿ ಮಿನಿಮಮ್ 30 ಪಾಯಿಂಟ್ಸ್, ಮ್ಯಾಕ್ಸಿಮಮ್ 50 ಪಾಯಿಂಟ್ಸ್. ರೂಲ್ಸ್ ಎಲ್ಲ ಸೇಮೇ, ಯಾವುದು ಚೇಂಜಸ್ ಇಲ್ಲ. ನಿಫ್ಟಿ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ, ಕ್ಯಾಶ್ ಆಗಲಿ. ಕ್ಯಾಶ್ ಅಲ್ಲಿ ಏನಾಗುತ್ತೆ, ಕ್ಯಾಶ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ, ಬಿಗಿನರ್ಸ್ ತುಂಬಾ ಪ್ರಾಕ್ಟೀಸ್ ಮಾಡೋಕ್ಕೆ ಕ್ಯಾಶ್ ಇಸ್ ಬೆಸ್ಟ್. ಈ ಕ್ಯಾಶ್ ಅಲ್ಲಿ ಏನಾಗುತ್ತೆ, ನೀವು ಮೋಸ್ಟ್ಲಿ ಇಂಟ್ರಾಡೇಲಿ 100 ಪಾಯಿಂಟ್ಸ್ 100 ಶೇರ್ಸ್ ತಗೊಂಡಾಗ ನೀವು 5 ಶೇರ್ಸ್ ಆದಾಗ ನಿಮ್ದು ಏನಾದ ರಿಸ್ಕು ಡಿಪೆಂಡ್ ಆಗುತ್ತೆ. ಮತ್ತೆ ಇವಾಗ ಎಂಟ್ರಿ ಟೈಮ್ ಹೇಳ್ತೀನಿ, ಟೈಮಿಂಗು ಇವಾಗ ಕಲರ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಏನಾಗುತ್ತೆ, 9:34 ಇದು ಅವರ್, ಇದು ಮಿನಿಟ್, ಇದು ಸೆಕೆಂಡ್, 55 9:34 55 ಸೆಕೆಂಡ್ ಅಲ್ಲಿ ಎಂಟ್ರಿ ಹೋದ್ರೆ 55 to 59 ಒಳಗಡೆ ನಾವು ಎಂಟ್ರಿ ತಗೊಳ್ಳೇಬೇಕು. ಓಕೆ, 9:34 55 55 ಸೆಕೆಂಡ್ಗೆ ನಾವು ಎಂಟ್ರಿ ತಗೊಳ್ಳೇಬೇಕು. ಮತ್ತೆ ಸ್ಟಾಪ್ ಲಾಸ್ ಇಟ್ಬಿಡಿ, ಅದೇನಿದೆಯೋ ಆ ಸ್ಟಾಪ್ ಲಾಸ್ ಇಟ್ಬಿಡಿ. ಇದು ತುಂಬಾ ಇಂಪಾರ್ಟೆಂಟ್. ರೀಸನ್ನು ಇದು 35 ಕ್ಲೋಸ್ ಆಗೋವರೆಗೂ ವೇಟ್ ಮಾಡ್ಬಿಡಿ. ಲಾಸ್ಟ್ 5 ಸೆಕೆಂಡ್ 2-3 ಸೆಕೆಂಡ್ ಇದ್ದಾಗ ಎಂಟ್ರಿ ತಗೊಳ್ಳಿ. ದಟ್ ಈಸ್ ಫೈನ್, ದಟ್ ಈಸ್ ವೆರಿ ಗುಡ್. ಓಕೆ, ಇದನ್ನ ಬಿಟ್ಟು ಇನ್ ಮಾಡಬೇಡಿ. ಮತ್ತೆ ಫರ್ದರ್ ಫಿಫ್ತ್ ಕ್ಯಾಂಡಲ್ ಹೇಳೋದನ್ನ, ಫಿಫ್ತ್ ಕ್ಯಾಂಡಲ್ ಬೇಡ. ಫಿಫ್ತ್ ಕ್ಯಾಂಡಲ್ ಕೆಲವು ಸರ್ತಿ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಬೇಕಾದ್ರೆ ನೀವು ಕಂಟಿನ್ಯೂಷನ್ ರೆಡ್, ಕಂಟಿನ್ಯೂಷನ್ ಗ್ರೀನ್ ಬಂದು ಫಿಫ್ತ್ ಕ್ಯಾಂಡಲ್ ಬೇರೆ ಬಂದಾಗ ಎಂಟ್ರಿ ತಗೊಳ್ತಿರಲ್ಲ, ಅದೇನಾಗುತ್ತೆ 9:39 ಸೆಕೆಂಡ್, 9:39:55 ಅಲ್ಲಿ ನೀವು ಎಂಟ್ರಿ ತಗೋಬೇಕಾಗುತ್ತೆ. ಈ 55 ಟು ಈ 4 ಸೆಕೆಂಡ್ ಒಳಗಡೆ, 4 ಸೆಕೆಂಡ್ ಒಳಗಡೆ ನೀವು ಎಂಟ್ರಿ ತಗೋಬೇಕಾಗುತ್ತೆ. ಇದು ವೆರಿ ಗುಡ್. ಮತ್ತೆ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಮತ್ತೆ ಎನಿ ಕೇಸ್ ಸ್ಟ್ರಿಕ್ಟ್. ಒಂದ್ ವೇಳೆ ಸ್ಟಾಪ್ ಲಾಸ್ ಇಟ್ಟಾದ್ಮೇಲೆ ಇನ್ನೂ ಎಲ್ಲ ನೆಕ್ಸ್ಟ್ ಹಂಗೆ ಕಂಟಿನ್ಯೂಷನ್ ಮಾಡ್ತೀನಿ ಅಂತಂದ್ರೆ ಈ ಸ್ಟ್ರಾಟಜಿ ವರ್ಕ್ ಆಗಲ್ಲ ಮತ್ತೆ ಯೂಸ್ ಆಗಲ್ಲ. ಮತ್ತೆ ಸ್ಟಾಕ್
ಸ್ಟಾಕ್ ಅಲ್ಲಿ ಆಪ್ಷನ್ ಮಾತ್ರ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಅದು ಆಪ್ಷನ್ ಏನಕ್ಕೆ ರೀಸನ್ ಅಂತ, ಇಂಟ್ರಾಡೇ ಆಪ್ಷನ್ ಅಲ್ಲಿ ಲಿಕ್ವಿಡಿಟಿ ಕಡಿಮೆ ಇರುತ್ತೆ, ಅದು ಫ್ಯೂಚರ್ ಅಲ್ಲೂ ಅಷ್ಟೇನೆ. ಮತ್ತೆ ಸ್ಟಾಕ್ಸ್ ಅಲ್ಲಿ, ಇಂಡಿವಿಜುವಲ್ ಸ್ಟಾಕ್ಸ್ ಅಲ್ಲಿ ನೀವು ಏನಾದರೂ ಟ್ರೇಡ್ ತಗೊಳಂಗಿದ್ರೆ ಮಿನಿಮಮ್ 10% ಸರ್ಕಿಟ್ ಇರಬೇಕು. ಅಪ್ಪರ್ ಸರ್ಕಿಟ್ 10%, ಲೋವರ್ ಸರ್ಕಿಟ್ 10%. 5% ಇರೋ ಲಿಮಿಟ್ ಇರುತ್ತಲ್ಲ, ಲಿಮಿಟ್ 5% ಇರೋ ಸ್ಟಾಕ್ಸ್ನ ನೋ ಟ್ರೇಡ್, ಅದನ್ನ ಸೆಲೆಕ್ಟ್ ಮಾಡಂಗಿಲ್ಲ. ಮತ್ತು ಪೆನ್ನಿ ಸ್ಟಾಕ್ಸ್ ಯೂಸ್ ಮಾಡಂಗಿಲ್ಲ. ಬೆಸ್ಟು ನಿಫ್ಟಿ 50 ಇಲ್ಲಿರೋ 50 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಮಾತ್ರ ನೀವು ಟ್ರೇಡ್ ಮಾಡಿ. ಅದರಲ್ಲಿ ಆಲ್ಮೋಸ್ಟ್ 10% ಇರುತ್ತೆ. 5% ಇದ್ರೆ ಅದನ್ನ ರಿಮೂವ್ ಮಾಡಿಬಿಡಿ, ಅದು ನಿಮ್ಗಲ್ಲ. ಅದು ಕಾರಣನೂ ಹೇಳ್ತೀನಿ. ಇಂಟ್ರಾಡೇಲಿ ನೀವು ಶಾರ್ಟ್ ಸೆಲ್ಲಿಂಗ್ ಮಾಡಿರ್ತೀರ, ಓಕೆ, ಡೌನ್ ಕೊಟ್ಟಿರ್ತೀರ. ಒಂದ್ ವೇಳೆ ಅದು ಅಪ್ಪರ್ ಸರ್ಕಿಟು ಇಲ್ಲ ಲೋವರ್ ಸರ್ಕಿಟ್ ಹೊಡೆದಾಗ ನೀವು ಎಕ್ಸಿಟ್ ಆಗಕ್ಕಾಗಲ್ಲ. ಅವಾಗ ನಿಮ್ ಪೆನಾಲ್ಟಿ ಈ ರೀತಿ ಬೀಳೋ ಚಾನ್ಸಸ್ ಇದೆ. ಅದು ಫರ್ದರ್ ಇನ್ನು ಬರೋ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇಲ್ಲಿ ನಮಗೆ ಜಸ್ಟ್ ಸಿಂಪಲ್ ಆಗಿ ನಾವು ಈ ರೂಲ್ನ ಫಾಲೋ ಮಾಡ್ಬೇಕಷ್ಟೇ. ಇನ್ನು ಫರ್ದರ್ 3-4 ಟೈಮ್ಸ್ ನೋಡ್ಕೊಳ್ಳಿ. ಮತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯಲ್ಲ ಅದನ್ನ ನೋಟ್ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಅವಾಗಲೇ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋನ 3-4 ಸರ್ತಿ ನೋಡಿ, ಅವಾಗಲೇ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗೋದು. ಇವಾಗ ಬ್ಯಾಕ್ ಟೆಸ್ಟ್ ಮಾಡೋಣ. ಓಕೆ, ಇವಾಗ ಬ್ಯಾಕ್ ಟೆಸ್ಟ್ ಮಾಡೋಣ. ಇದು ಬಂದ್ಬಿಟ್ಟು ನಿಫ್ಟಿ 50 ಇಂಡೆಕ್ಸು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಎಂಟ್ರಿ ಮತ್ತೆ ಸ್ಟಾಪ್ ಲಾಸ್ ಹಾಕಿರ್ತೀವಿ. ಒಂದ್ ವೇಳೆ ಇದು ಸ್ಟಾಪ್ ಲಾಸ್ ಹಿಟ್ ಆಗಿರ್ಬೋದು, ಓಕೆ, ಇಲ್ಲ ಅಂತಂದ್ರೆ ಫರ್ದರ್ ಮೂವ್ಮೆಂಟ್ ಇರುತ್ತೆ. ಆಪ್ಷನ್ ಇಲ್ಲಿ ಯಾವ ರೀತಿ ಇಡ್ಬೇಕಂತಂದ್ರೆ, ಅದು ಪ್ರೀಮಿಯಂ ಅಲ್ಲೂ ನಾನು ತೋರಿಸ್ತೀನಿ. ಇವಾಗ ಪ್ರೀಮಿಯಂ ಹಾಕ್ಬಿಟ್ಟು ಅದರಲ್ಲಿ ತೋರಿಸ್ತೀನಿ. ಫಸ್ಟ್ ಬ್ಯಾಕ್ ಟೆಸ್ಟ್ ಮಾಡೋಣ. ಓಕೆ, ಇಲ್ಲಿ ಏನಾಗಿದೆ, ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ನೆಕ್ಸ್ಟ್ ಯಾವುದು, 6th, 1 2 3 4th, ಇಲ್ಲಿ 4th ಎಂಟ್ರಿ. ಇಲ್ಲಿ ಏನಾಗುತ್ತೆ, ಕಾರಣ ನೋಡಿ, ಇದು ತುಂಬಾ ಚಿಕ್ಕದು. ಇಲ್ಲಿ ಬಂದ್ಬಿಟ್ಟು ನೀವು 30-50 ಪಾಯಿಂಟ್ಸ್ ಇಟ್ಟಾಗ ಹಿಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಆಪ್ಷನ್ ಸೆಲ್ಲರ್ಸ್ಗೆ ತುಂಬಾ ಬೆನಿಫಿಟ್ ಇರುತ್ತೆ. ಸೇಮ್ ಇಲ್ಲೂ ಕೂಡ ಇದು 50 ಪಾಯಿಂಟ್ಸ್ ಹಿಟ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. 1 2 3 4 ಕ್ಯಾಂಡಲ್ ಶಾರ್ಟ್ ನೋಡಿ. ಇದು ನಮ್ಗೆ 1:3 ಸಿಕ್ಕಿದೆ. ಇಲ್ಲಿ 2 ಸ್ಟಾಪ್ ಲಾಸ್ ಹಿಟ್ ಆಗಿದೆ, 3ನೇದು ಟ್ರೇಡ್ ಸಿಕ್ಕಿದೆ. ನೆಕ್ಸ್ಟ್ 1 2 3 4th ಕ್ಯಾಂಡಲ್. 4th ಕ್ಯಾಂಡಲ್ ನಾನು ಏನೇನು ಹೇಳಿದೆ, 3rd ಕ್ಯಾಂಡಲ್ ವರೆಗೂ ನೀವು ಕಂಟಿನ್ಯೂಷನ್ 4 ಕ್ಯಾಂಡಲ್ ಒಂದೇ ಬಂದ್ರೆ ನೋ ಎಂಟ್ರಿ. ಓಕೆ, ಇಲ್ಲಿ ಎಂಟ್ರಿ, ಇದು ಒಂದು ಮೂಮೆಂಟ್ ಸಿಕ್ಕಿದೆ. ಬಟ್ ಫರ್ದರ್ ನಮ್ಗೆ ಎಲ್ಲೂ ಇಲ್ಲ ಎಂಟ್ರೀಸು. ಪರ್ ಡೇ ಓನ್ಲಿ 1 ಟ್ರೇಡ್ ಮಾತ್ರ. ಇಲ್ಲಿ ನೀವೇನಾದ್ರು 3-4 ಟ್ರೇಡ್ ತಗೊಳ್ತೀನಿ ಅಂತಂದ್ರೂ ಕೂಡ ಆಗಲ್ಲ. ಬರೀ ಓನ್ಲಿ ರೂಲ್ ಬರೋದೇ ಓನ್ಲಿ 1 ಟ್ರೇಡ್. ಆ ಕಾರಣಕ್ಕೋಸ್ಕರ ನೀವು ಓವರ್ ಟ್ರೇಡ್ ಮಾಡಕ್ ಚಾನ್ಸೇ ಇಲ್ಲ ಇಲ್ಲಿ. ನೆಕ್ಸ್ಟ್ ನೋಡೋಣ. 1 2 3 3rd ಕ್ಯಾಂಡಲ್ ಎಂಟ್ರಿ, ಇದು ಸ್ಟಾಪ್ ಲಾಸ್ ಹಿಟ್. ಒನ್ ಟೂ ತ್ರೀ ಫೋರ್ ಕ್ಯಾಂಡಲ್ ಬಂದಿದೆ, ನೋ ಎಂಟ್ರಿ. ಓಕೆ, 5th ಕ್ಯಾಂಡಲ್ ಕೂಡ ಗ್ರೀನ್ ಬಂದಿದೆ, ಇದು ನೋ ಎಂಟ್ರಿ. ಇಲ್ಲಿ 1 2 3 4 ಕ್ಯಾಂಡಲ್ ಶಾರ್ಟ್ ನೋಡಿ, ಶಾರ್ಟ್ ಇಲ್ಲಿ ನಮ್ಗೆ 1:3 ಬಂದಿದೆ. ನೆಕ್ಸ್ಟ್ 1 2 3 3rd ಕ್ಯಾಂಡಲ್, 4th ಕ್ಯಾಂಡಲ್ ಎಂಟ್ರಿ, ಸ್ಟಾಪ್ ಲಾಸ್ ಹಿಟ್. 1 2 3 3rd ಕ್ಯಾಂಡಲ್ ಎಂಟ್ರಿ, ಇದು 1:3 ಸಿಕ್ಕಿದೆ. ಇಲ್ಲಿ 1 2 3 4th ಕ್ಯಾಂಡಲ್ ಶಾರ್ಟ್, ಸ್ಟಾಪ್ ಲಾಸ್ ಹಿಟ್. 1 2 3 ಇದು 4th ಕ್ಯಾಂಡಲ್ ಕಂಟಿನ್ಯೂಷನ್, 5th ಕ್ಯಾಂಡಲ್ ಎಂಟ್ರಿ ಸಿಕ್ಕಿದೆ. ಇದನ್ನ ಸ್ವಲ್ಪ ರಿಮೂವ್ ಮಾಡಿ. ಇದು ನೋಡಿ, 5th ಕ್ಯಾಂಡಲ್ ನಮಗೆ 1:3 ಬಂದಿರುತ್ತೆ. ಬಟ್ ಆದ್ರೂ ಸ್ವಲ್ಪ ಇಗ್ನೋರ್ ಮಾಡಿ, ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಇಗ್ನೋರ್ ಮಾಡಿ. ನೆಕ್ಸ್ಟ್ 1 2
1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇದು ನಮಗೆ 1:3 ಸಿಕ್ಕಿದೆ. ಬಟ್ ಇದು ಸೈಡ್ ವೈಸ್ ಮಾರ್ಕೆಟ್ ಇದು 1 2 3 4 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಆಪ್ಷನ್ ಸೆಲ್ಲರ್ ಆಗಿದ್ರೆ ಇಲ್ಲಿ 100% ಪ್ರಾಫಿಟ್ ಆಗಿರುತ್ತೆ, ಇಲ್ಲಾಂತಂದ್ರೆ ಸ್ಟಾಪ್ ಲಾಸ್ ಹಿಟ್. ಇದು 1 ಅವರ್ ಯಾವ್ದು ಕ್ಯಾಂಡಲ್, ಇದು ಹಳೇದು ನೋಡಿ, ಹಳೇದು ಯಾವ್ದು ಹೋಗೋಣ, 2000 ಸೆಪ್ಟೆಂಬರ್ ಹೋಗೋಣ, ಇಲ್ಲಾಂತಂದ್ರೆ ಯಾವ್ದು ಹೋಗೋಣ, ಜೂನ್ ಹೋಗೋಣ. ಜೂನ್ ನೋಡಿ 1 2 3 ಫೋರ್ತ್ ಕ್ಯಾಂಡಲ್ ಇದು ಮೋಸ್ಟ್ಲಿ 50 ಇದು 30 ಮೇಲೆ ಇರುತ್ತೆ. 30 ಮೇಲೆ ಇರೋದ್ರಿಂದ ಇದು ನಮ್ ಫರ್ದರ್ ನಮ್ ಹ್ಯಾಸ್ ಪರ್ ನಮ್ಗೆ ಪ್ರಾಫಿಟೇ ಸಿಕ್ಕಿರುತ್ತೆ, ಬಟ್ ಆದ್ರೆ ಇದು ನೋ ಎಂಟ್ರಿ. ಓಕೆ, ನೆಕ್ಸ್ಟ್ 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್. 1 2 3 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇದು ಬ್ರೇಕ್ ಇವನ್ ಅಲ್ಲಿ ಆಚೆ ಬಂದಿರ್ತೀವಿ. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಒನ್ ಟೂ ತ್ರೀ ಫೋರ್ತ್ ಕ್ಯಾಂಡಲ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್. ಇನ್ನು ಬ್ಯಾಕ್ ಟೆಸ್ಟ್ ಮಾಡ್ಕೊಳ್ಳಿ. ಓಕೆ, 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇದು ಈ ತರ ಬಂದಾಗ ಒಂದು ಕ್ಲಿಯರ್ ಇರಲಿ, ಅಂದ್ರೆ ಇದು ಗ್ರೀನ್ ತರ ಕಾಣಿಸ್ತಾ ಇದೆಯಲ್ಲ, ಬಟ್ ನಿಮ್ ಲೈವ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಇದು ರೆಡ್ ಆಗಿರುತ್ತೆ, ಇಲ್ಲ ಒಂದ್ಸತಿ ಗ್ರೀನ್ ಕಲರ್ ಆಗಿರುತ್ತೆ. ಈ ತರ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇದು ಸ್ಟಾಪ್ ಲಾಸ್ ಹಿಟ್. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇದು ಆಪ್ಷನ್ ಸೆಲ್ಲರ್ಗೆ ಸಿಕ್ಕಿರುತ್ತೆ. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇದು ಆಲ್ಮೋಸ್ಟ್ ಬ್ರೇಕ್ ಇವನ್ ಅಲ್ಲಿ ಎಕ್ಸಿಟ್ ಆಗಿರ್ತೀವಿ. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಅಗೇನ್ ಸ್ಟಾಪ್ ಲಾಸ್ ಹಿಟ್. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇಲ್ಲಿ ನೋಡಿ ಸಿಕ್ಕಿದೆ. ಇವಾಗ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋಣ. ನೋಡಿ ಇಲ್ಲಿ ನಾನು ಸೆಲೆಕ್ಟೆಡ್ ಟ್ರೆಂಡ್ ಇರೋದು ಮಾತ್ರ ನಿಮ್ಮೆಲ್ಲ ತೋರಿಸ್ತಾ ಇಲ್ಲ, ಇದರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿರೋದು ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ರೀಸನ್ ಏನಂತಂದ್ರೆ ಮಾರ್ಕೆಟ್ ಏನು ನಮ್ ಹ್ಯಾಸ್ ಪರ್ ನಮ್ ಫೇವರ್ ಆಗಿ ಹೋಗಲ್ಲ, ಯಾವ ರೀತಿ ಬೇಕಾದ್ರೂ ಹೋಗ್ಬೋದು. ನೆಕ್ಸ್ಟ್ ಬೇರೆ ನೋಡೋಣ, ಬೇರೆ ಟೈಮ್ ಅಲ್ಲಿ ಬ್ಯಾಂಕ್ ನಿಫ್ಟಿನ. ಓಕೆ, ಇಲ್ಲಿ ನೋಡೋಣ, ಇಲ್ಲಿ ಎಷ್ಟಿದೆ 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್. ಇದು ಕಂಟಿನ್ಯೂಷನ್, ನೋ ಟ್ರೇಡ್. 1 2 3 ಫೋರ್ತ್ ಕ್ಯಾಂಡಲ್ ನೋಡಿ ಸರಿಗೆ ಬಂದಿಲ್ಲ, ಇದು ನೋ ಎಂಟ್ರಿ. 1 2 3 4 ಕ್ಯಾಂಡಲ್ ಎಂಟ್ರಿ ಇದು ಬ್ರೇಕ್ ಇವನ್ ಎಕ್ಸಿಟ್. 1 2 3 ಫೋರ್ತ್ ಕ್ಯಾಂಡಲ್ ಶಾರ್ಟ್ ಇದು ಮೇಲ್ಗಡೆ ಹೋಗಿದೆ, ಸ್ಟಾಪ್ ಲಾಸ್ ಹಿಟ್. 1 2 3 ಫೋರ್ತ್ ಕ್ಯಾಂಡಲ್ ಏನಾದ್ರು ತುಂಬಾ ದೊಡ್ಡದಿದೆ, ಇದು 50 ಮೇಲೆ ಇರುತ್ತೆ, ಇದು ನೋ ಎಂಟ್ರಿ. 1 2 3 ಇದೆ ಫೋರ್ತ್ ಕ್ಯಾಂಡಲ್ ಎಂಟ್ರಿ, ಇದು ಮತ್ತೆ ಬ್ರೇಕ್ ಇವನ್ ಅಲ್ಲಿ ಆಚೆ ಬಂದಿರ್ತೀವಿ. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇಲ್ಲಿ ಮೂವ್ಮೆಂಟ್ ಸಿಕ್ಕಿದೆ ನಮಗೆ. 1 2 3 ಫೋರ್ತ್ ಕ್ಯಾಂಡಲ್ ತುಂಬಾ ದೊಡ್ಡದು, ನೋ ಎಂಟ್ರಿ, ಅವತ್ತು ನೋ ಟ್ರೇಡ್. 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇದು ಬ್ರೇಕ್ ಇವನ್ ಅಲ್ಲೇ ಆಗಿರುತ್ತೆ. ಇಲ್ಲಿ 1 2 3 ಫೋರ್ತ್ ಕ್ಯಾಂಡಲ್ ಎಂಟ್ರಿ ಇದು ಇನ್ ಕೇಸ್ ಇದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. 1 2 3 ಫೋರ್ತ್ ಕ್ಯಾಂಡಲ್ ಶಾರ್ಟ್ ಇದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ.
ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಬ್ಯಾಕ್ ಟೆಸ್ಟ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಪರ್ ಡೇ 1 ಟ್ರೇಡ್. ಓಕೆ, ಇವಾಗ ಕ್ಯಾಶ್ ಅಲ್ಲಿ ನೋಡೋಣ. ಕ್ಯಾಶ್ ಅಲ್ಲಿ TCS ಹಾಕೋಣ, ನೋಡೋಣ TCS ಅಲ್ಲಿ ಯಾವ ತರ ಟ್ರೇಡ್ ಸಿಕ್ಕಿದೆ ಅಂತ. 1 2 3 4 4th ಕ್ಯಾಂಡಲ್ ಎಂಟ್ರಿ ಶಾರ್ಟ್. ಒನ್ ಟೂ ತ್ರೀ ಫೋರ್ ಕ್ಯಾಂಡಲ್ ಶಾರ್ಟ್ ಸಿಕ್ಕಿದೆ ನೋಡಿ. ತುಂಬಾ ಲೋ ಇರೋದು ನೋಡೋಣ. ಐ ಟಿ ಸಿ ನೋಡೋಣ. 1 2 3 4 4th ಕ್ಯಾಂಡಲ್ ಏನಾಗುತ್ತೆ ನೋಡಿ. ಇಲ್ಲಿ ನೀವು ಇಲ್ಲಿ ನೋಡಿ, ಇಲ್ಲಿ ಹೈ ಮತ್ತೆ ಲೋ ಅಂತ ಎಲ್ಲ ಇದೆಲ್ಲ ಆ ಕ್ಯಾಂಡಲ್ ಮೇಲೆ ಇಟ್ಟಾಗ ನೋಡಿ. ಫೋರ್ತ್ ಕ್ಯಾಂಡಲ್ ಇಟ್ಟಾಗ ಏನಾಗುತ್ತೆ, ಕ್ಲೋಸಿಂಗ್ ಪ್ರೈಸ್ 433, ಲೋ ಬಂದ್ಬಿಟ್ಟು 432 ಇದೆಯಲ್ಲ, ನಾವು 431 ಇಡಬೇಕು. ಇದು 1 ಹಿಟ್ ಆಗಿಲ್ಲ, ಇದು ಹಿಟ್ ಆಗಿಲ್ಲ ನೋಡಿ, ಹಿಟ್ ಆಗಿಲ್ಲ, ಇದು ಬರುತ್ತೆ. ಇದು ಪ್ರೀಮಿಯಂ ಅಲ್ಲೂ ಡಿಫ್ರೆನ್ಸ್ ಆಗುತ್ತೆ. ನಿಫ್ಟಿ 50 ಅಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ರೀ. ನಿಫ್ಟಿ 50 ಹಾಕೋಣ ಫಸ್ಟ್. ನಿಫ್ಟಿ 50 ಹಾಕ್ತೀನಿ. ಇದರಲ್ಲಿ ನಾವು ಡಿಯೋಲ್ ಹಾಕೋಣ. ಡಿಯೋಲ್ ಹಾಕಿದಾಗ ಏನಾಗುತ್ತೆ, ಫಸ್ಟ್ ಇಲ್ಲಿಂದ ನೋಡ್ಕೊಂಡು ಬರೋಣ. 1 2 3 4th ಕ್ಯಾಂಡಲ್ ಎಟ್ ದ ಮನಿ ಅಂತ ಹೇಳಿದ್ನಲ್ಲ, 22,900 ಯಾವತ್ತು 7th ಜೂನ್ಗೆ. 22,000 ಎಂಟ್ರಿ, 22,900. ಲೆವೆಂತ್ ಜೂನ್ ಎಕ್ಸ್ಪೈರಿ ಡೇ. ನಿಫ್ಟಿ 13th ಜೂನ್. ಓಕೆ, ಕಾಲ್. ಯಾವ ಕ್ಯಾಂಡಲ್ ಇದು? 4th ಕ್ಯಾಂಡಲ್. ಎಷ್ಟಾಗಿದೆ ಇದು? 4th ಕ್ಯಾಂಡಲ್ ಎಂಟ್ರಿ. ನಮ್ಮ 250 ನಮ್ಮ ಎಂಟ್ರಿ ಎಟ್ ದ ಮನಿ ಇದೆ. 250 ಎಂಟ್ರಿ. ನಾವು ಎಷ್ಟು ಹೇಳಿದ್ವಿ? 15 ಪಾಯಿಂಟ್ಸ್ ಅಂತಂದ್ರೆ -15 ಪಾಯಿಂಟ್ಸ್ ಮಾಡಿ 250 ಅಲ್ಲಿ 35. ಇವಾಗ ಏನಾಗಿದೆ, ಇಲ್ಲಿ 35 ಇದೆಯಲ್ಲ, ಇಲ್ಲಿ ಲೋ ಅಂತ ಇದೆ ನೋಡಿ. ಇಲ್ಲಿ ನೋಡಿ, ಲೋ ಅಂತ ಇದೆಯಲ್ಲ, ಅಲ್ಲಿ ನೋಡಿ, ಲೋ ಎಂಟ್ರಿ 250 -15 35 ಆಗಿದೆಯಲ್ಲ, ಅಲ್ಲಿ ಲೋ 335 ಇದ್ರೆ ನಾವೇನ್ ಮಾಡ್ಬೇಕು? 234 ಇಡಬೇಕು. ಎಂಟ್ರಿ ಆಗಿಲ್ಲ, ಸ್ಟಾಪ್ ಲಾಸ್ ಆಗಿಲ್ಲ. ಇದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಓಕೆ, ಸೇಮ್ ಪ್ರೈಸ್ ಪುಟ್ಟಲ್ಲಿ ನೋಡೋಣ. $22,900 ಎಟ್ ದ ಮನಿ ಇದು. ಓಕೆ, ಎಟ್ ದ ಮನಿ ಪುಟ್ ನೋಡೋಣ. ಸೇಮ್ ಪ್ರೈಸ್. ಯಾವ ಕ್ಯಾಂಡಲ್? ಈ ಕ್ಯಾಂಡಲ್ ಏನಂದ್ರೆ ನಿಫ್ಟಿ 50 ಇದು. ಓಕೆ, ನಿಫ್ಟಿ 15 ಪಾಯಿಂಟ್ಸ್, 220 ಎಂಟ್ರಿ. ಹೈ ನೋಡಿ 20 ಅಂದ್ರೆ 35 ಸ್ಟಾಪ್. 35 ಹಿಟ್ ಆಗಿಲ್ಲ. ಇದು ಹೈ ನೋಡಿ, ಹಿಟ್ ಆಗಿಲ್ಲ. ಇದು ಕೂಡ ಹಿಟ್ ಆಗಿಲ್ಲ. ಇದು ನೋಡಿ, ಆಪ್ಷನ್ ಸೆಲ್ಲರ್ಸ್ಗೆ 1:3 ಈಸಿಯಾಗಿ ಸಿಕ್ಕಿದೆ. ಎಷ್ಟು ಹೋಗಿದೆ? 20, ಇದು 19. ಫರ್ದರ್ ಇಲ್ಲಿ ಟ್ರೈಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಇದು ಹೈ ಕ್ಲಿಕ್ ಮಾಡಿ 224 ಇದೆ, 226 ಮಾಡ್ಕೊಳ್ಳಿ ಸ್ಟಾಪ್ ಲಾಸ್. ಟ್ರೈಲ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಸೇಮ್ ಥಿಂಗ್ ಇಲ್ಲಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾವ್ದಿದೆ? 6th. 1 2 3 4 4th ಕ್ಯಾಂಡಲ್. ಇದು ಆಲ್ಮೋಸ್ಟ್ ಸೇಮ್ ಇದೆ. ನೋಡೋಣ ಇಲ್ಲಿ ಯಾವ ಕ್ಯಾಂಡಲ್. ಇದನ್ನ ಸ್ಟಾಪ್ ಲಾಸ್ ಹಿಟ್ ಮಾಡಿದ್ವಿ 330. ಹೈ ಬಂದ್ಬಿಟ್ಟು ಎಷ್ಟೇ 372 ಇದೆ. ಅಂದ್ರೆ ಎಷ್ಟಾಯ್ತು? 50 ಪಾಯಿಂಟ್ಸ್ ಆಯ್ತು. 50 ಪಾಯಿಂಟ್ಸ್ ಅಂದ್ರೆ ಇದು ನೋ ಎಂಟ್ರಿ ಶಾರ್ಟಿಗೆ. ರೀಸನ್ ಏನಂತಂದ್ರೆ ಅವಾಗ ಪ್ರೀಮಿಯಂ ಜಾಸ್ತಿ ಇತ್ತು. ಓಕೆ, ಆ ಕಾರಣಕ್ಕೋಸ್ಕರ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ನೀವು ಸ್ಟಾಪ್ ಲಾಸ್ ಯಾವ ರೀತಿ ಇಡಬೇಕು ಅಂತ. ಸೇಮ್ ಕ್ಯಾಶ್ ಅಲ್ಲಿ ಕೂಡ ಆ ತರ ಇಡಬೇಕಾಗುತ್ತೆ. ಮೋಸ್ಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ.
ಫರ್ದರ್ ಈ ತರ ಇನ್ನು ಅಪ್ಗ್ರೇಡೆಡ್ ವರ್ಷನ್ ಏನಾದ್ರು ಬೇಕಂತಂದ್ರೆ ಅಪ್ಗ್ರೇಡೆಡ್ ವರ್ಷನ್ಸ್ ಅಂತಂದ್ರೆ ಇನ್ನು ಆಕ್ಚುಲಿ ಇದೇನಕ್ಕೆ ನಾನು ಹೇಳೋದಂದ್ರೆ ಈ ರೀತಿ ನಾವು ಮಾಡೋದ್ರಿಂದ ನಮ್ ಸೈಕಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಸೈಕಾಲಜಿ ಮೇಜರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಬರ್ಕೊಳ್ಳಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ಕೊಳ್ಳಿ, ಮತ್ತೆ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಪ್ರೀವಿಯಸ್ ಇಲ್ಲಿ ಹೋಗ್ಬಿಟ್ಟು 2021 ಅಂತಾನೆ ಹಾಕ್ಬಿಟ್ಟು ಮಾಡಿದಾಗ ಏನಾಗುತ್ತೆ, ಅದು 5 ಮಿನಿಟ್ಸ್ ಮೋಸ್ಟ್ಲಿ ನೋಡಿ 5 ಮಿನಿಟ್ಸ್ ಅಲ್ಲಿ ಬಂತಲ್ಲ, ಈ 5 ಮಿನಿಟ್ಸ್ ಅಲ್ಲಿ ಈ ರೀತಿ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡೇ ಬನ್ನಿ. ಡೈಲಿ 1 ಟ್ರೇಡ್ ನಿಮ್ಗೆ 1 2 ನೋಡಿ, ಇಲ್ಲಿ 1 2 3 4 ಕ್ಯಾಂಡಲ್ ಕೆಳಗಡೆ ಬಂದು ಅದಾದ್ಮೇಲೆ ಮೇಲೆ ಹೋಗಿದೆ. ಇದು ಬ್ರೇಕ್ ಇವನ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಸ್ಟಾಪ್ ಲಾಸ್ ಇಟ್ಟಾಗ. ಬ್ರೇಕ್ ಇವನ್ ಅಂತಂದ್ರೆ ಇದ್ರ ಮೇಲೆ ನೀವು ಸ್ಟಾಪ್ ಲಾಸ್ ಇಟ್ಬಿಡ್ಬೇಕಾಗತ್ತೆ. ಎಕ್ಸಾಂಪಲ್ಗೆ ಇದು ಶಾರ್ಟ್ ಮಾಡಿರ್ತೀರಾ 17,182, ಏನ್ ಮಾಡ್ತೀರಾ, ಈ ಹೈ ನೋಡಿ, ಹೈ 182 ಇದೆಯಲ್ಲ, 182 ಇಲ್ಲಿ 181 ಬಂದಿದೆ ನೋಡಿ. ಇಲ್ಲಿ ನೋಡಿ ಹೈ ಅಲ್ಲಿ ನೋಡಿ 181 ಇದೆಯಲ್ಲ, ನೀವು 182 ಇಲ್ಲ ಅಂದ್ರೆ 183 ಆ ತರ 1.2 ಪಾಯಿಂಟ್ಸ್ ಹೈ ಅಲ್ಲಿ ಇಡಬೇಕಾಗುತ್ತೆ ಟ್ರಯಲ್ ಮಾಡುವಾಗ. ಸೇಮ್ ಇಡಬಾರ್ದು ಸ್ಟಾಪ್ ಲಾಸ್ನ. ಅವಾಗ ಏನಾಗಿದೆ 1.2 ಪಾಯಿಂಟ್ಸ್ ಮಾತ್ರ ನೀವು ಎಕ್ಸಿಟ್ ಆಗಬಹುದು, ನಿಮ್ಗೆ ಅಂತ ಲಾಸ್ ಆಗಲ್ಲ. ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಬ್ರೇಕ್ ಇವನ್ ಅಲ್ಲೇ ಹೋಗೋ ಚಾನ್ಸಸ್ ಇದೆ. ಬಟ್ ಫರ್ದರ್ 1:3 1:4 1:10 ವರೆಗೂ ಹೋಗೋ ಚಾನ್ಸಸ್ ಕೂಡ ಟ್ರೈಲ್ ಮಾಡಿದಾಗ ಆಗುತ್ತೆ. ಇವನ್ ಆಪ್ಷನ್ ಸೆಲ್ಲರ್ ಆಗಿದ್ರೆ ನಿಮ್ಗೆ ಇನ್ನು ಫರ್ದರ್ ತುಂಬಾ ಯೂಸ್ಫುಲ್ ಆಗುವಂತ ಚಾನ್ಸಸ್ ಕೂಡ ಇದರಲ್ಲಿ ಚಾನ್ಸಸ್ ಇದೆ. ಓಕೆ, ನಿಮ್ಗೆ ಈ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.